ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಪರೀಕ್ಷೆಯ ಪ್ರೊವಿಷನಲ್ ಸ್ಕೋರ್ ಲಿಸ್ಟನ್ನು ನಿನ್ನೆ ಬಿಡುಗಡೆ ಮಾಡಿದ್ದಾರೆ. ಇಂಗ್ಲೀಷ್ ಸಬ್ಜೆಕ್ಟ್ 6693 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಇಂಗ್ಲೀಷ್ ಲಿಟ್ರೇಚರ್ ಸಬ್ಜೆಕ್ಟ್ದಲ್ಲಿ ಅತಿ ಹೈಯೆಸ್ಟ್ ಮಾರ್ಕ್ದಿಂದ ಕಡಿಮೆ ಅಂದರೆ ರ್ಯಾಂಕ್ 1 to 6000 ಹೀಗೆ ರ್ಯಾಂಕ್ ಪ್ರಕಾರ ಒಂದು ಲಿಸ್ಟನ್ನು ನನ್ನ ಆತ್ಮೀಯ ಗೆಳೆಯ ಪ್ರೊಫೆಸರ್ ಶಿವರಾಜ್ ಸಣಮನಿ ಸರ್, ಇವರು ಕಲಬುರಗಿ ಜಿಲ್ಲೆಯವರು. ಇವರು ಮೂಲತಃ UPSC ಪರೀಕ್ಷೆಯನ್ನು ಬರೆದು ಇಂಟರ್ವ್ಯೂ ತನಕ ಹೋಗಿ ಬಂದಂಥ ವ್ಯಕ್ತಿ. ತುಂಬ ಬ್ರಿಲಿಯಂಟ್. ಅವರು ತಮ್ಮ ಶಾಲೆಯಲ್ಲಿ ಅನೇಕ ಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ. ಅವರ ಒಂದು ಆ್ಯಕ್ಟಿವಿಟಿ ಬೇಸ್ಡ್ ಕೃತಿಯನ್ನು ದ ಹಿಂದೂ ಪತ್ರಿಕೆ ತನ್ನ ಇಂಗ್ಲೀಷ್ ನ್ಯೂಸ್ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದ್ದು. ಅಂಥ ಅದ್ಭುತ ಶಿಕ್ಷಕರು ತಯಾರು ಮಾಡಿದಂಥ ಒಂದು PDF ಫೈಲ್ ಅವರು ನನಗೆ ಕೊಟ್ಟು ಕಳಿಸಿದ್ರು. ಹೇಗಿದೆ ನೋಡಿ ಲಿಸ್ಟ್ ಪ್ರಕಾರ. ಓಕೆ, ಫಸ್ಟ್ ರ್ಯಾಂಕ್ ಇಂಗ್ಲೀಷ್ ಲಿಟ್ರೇಚರ್ದಲ್ಲಿ 212 marks. First rank Devnath. Second rank Shreya 208. Third rank Sridevi. Fourth rank Arjun 202. Five rank Saraha 198. Likith 6 number. 7 number Athira 196. Chesley Chopra 8 number 194. 9 number Benjir ಯೋಗಿತಾ 10 number. ಲಕ್ಷ್ಮಿ 11 number. ಈಗ ಹೆಸರು ನೋಡಿರಿ, ನಿಮ್ಗೆ ಲಿಸ್ಟನ್ನು ನಾನು ಸ್ಕ್ರೋಲ್ ಮಾಡ್ಕೊತ ಹೋಗ್ತೀನಿ, ಅದನ್ನು ನೋಡ್ಕೊತ ಹೋಗ್ಬೇಕು ನೀವು. ಓಕೆ, ಈ PDF ಫೈಲ್ ನೀವೇನು ಮಾಡಿರಿ, ನನಗೆ ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿರಿ. ನಾನು ನಿಮಗೆ ಈ PDF ಫೈಲನ್ನು ಕಳಿಸ್ಕೊಡ್ತೀನಂತ ನೋಡಬೇಕು ನೀವೆಲ್ಲರೂ. ಮತ್ತು ನಮ್ಮ ಶಿವರಾಜ್ ಸರ್ ಅವರಿಗೆ ತಾವೆಲ್ಲರೂ ಧನ್ಯವಾದ ಹೇಳಬೇಕು. ಲಕ್ಷ್ಮಿ 10 number. 12 number ಸುತೀರ್ಥ ಸುನಿಧಿ. 14 number ಭಾರತಿ ಅವಂತಿ. ಭಾರತಿ ಅವಂತಿ ಮೇಡಮ್, ವಾವ್, ಇವರು ನಮ್ಮ ಕಲಬುರಗಿ ಮೇಡಮ್ ಅವರು. ನಮಗೆ ಭಾಳ ಬೇಕಾದವರು, ನಮ್ಮ ಸ್ಟೂಡೆಂಟ್ ಇವರು ಪ್ರೈಮರಿ ಸ್ಕೂಲ್ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದಾರೆ. ಮೊನ್ನಂತೂ ನೆಟ್ ಎಕ್ಸಾಮಲ್ಲಿ 99% ತೊಗೊಂಡು ನೆಟ್ ಎಕ್ಸಾಮ್ ಪಾಸ್ ಆಗಿದ್ದರು. ಪಾಪ ಇವ್ರ ಕತೆ ತುಂಬ ಅದ್ಭುತ. ಇವರು ಲಾಸ್ಟ್ ಕೆಸೆಟ್ ಎಕ್ಸಾಮು ಬರೆದು ಬರೀ 2 ಮಾರ್ಕ್ನಿಂದ ರಿಸಲ್ಟ್ ಹೋಗಿತ್ತು. ಜೋರಾಗಿ ಹೇಳ್ತಿದ್ರು ಪಾಪ ಮೇಡಮ್ ಅವರು. ಏನು ಸರ್, ಎಷ್ಟು ಪ್ರಯತ್ನ ಮಾಡಿದ್ರೂ ಆಗಲಿಲ್ಲ ಅಂಥೇಳಿ. ಈ ಸಲ ಇಡೀ ಕರ್ನಾಟಕ ಸ್ಟೇಟಿಗೆ ರ್ಯಾಂಕ್ ಬಂದುಬಿಟ್ಟಿದ್ದಾರೆ ನೋಡಿರಿ ಭಾರತಿ ಮೇಡಮ್ ಅವರು. ಇಡೀ ಕರ್ನಾಟಕ ಸ್ಟೇಟಿಗೆ 14ನೇ ರ್ಯಾಂಕ್. 2 ಮಾರ್ಕ್ಸ್ನಲ್ಲಿ ಕೆಸೆಟ್ ಹೋದಂಥ ಮೇಡಮ್ ಅವರು ಮತ್ತೆ ಪ್ರಯತ್ನ ಮಾಡಿ ಈ ಸಲ ಇವರು ಮಾಡಿದ್ದು. ಓಕೆ, ಇದಕ್ಕೆ ಸಾಧನೆ ಅಂತೇಳಿ ಕರಿತೀವಿ. ಇವರು ನಮ್ಮ ದೀಪಕ್ ಸರ್, ಇವರು ನಮ್ಮ ಫ್ರೆಂಡೇ, ನಮ್ಮ ಸ್ಟೂಡೆಂಟೇ. ಇಂಗ್ಲೀಷ್ ಸಬ್ಜೆಕ್ಟ್ ಅವ್ರದ್ದು. ಎಲ್ಲರೂ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಇಷ್ಟ ಐತಲ್ಲ ರೀ ಸರ್. ಮತ್ತು ಯಾವ್ದು ಇರೋದು ಈಗ ನನಗೆ ಸ್ಕ್ರೋಲ್ ಮಾಡೋಕ್ಕೆ ಬರ್ತಾಯಿಲ್ಲ. ಹೆಂಗೆ ಮಾಡೋದು ನೋಡು, ಮಾಡ್ತಾರಪ್ಪ ಸ್ಕ್ರೋಲ್. ನೆಕ್ಸ್ಟ್ ಪೇಜ್ ಹೆಂಗೆ ಅನ್ನೋದು ನೋಡಿರಿ. ಈಗ ನಾನು ಹಿಂಗೆ ಲಿಸ್ಟ್ ಮಾಡ್ಕೊತ ಹೋಗ್ತೀನಿ, ಹೆಸರು ನೋಡ್ಕೊತ ಹೋಗ್ರಿ ನೀವು. ಓಕೆ, ವಿವೇಕ್ ಸುರೇಶ್ 19,
ಅಳವಿಂದ್ ಅಹ್ಮದ್ 20. ನನಗೆ ಸ್ವಲ್ಪ ಕಣ್ಣಿಂದ ತ್ರಾಸ ಇದ್ರಿ, ಬರೀ ನೀವು ಲಿಸ್ಟ್ ನೋಡ್ಕೊತ ಹೋಗ್ರಿ. ಓಕೆ, ಲಿಸ್ಟ್ ನೋಡ್ಕೊತ ಹೋಗ್ರಿ. ಇಲ್ಲ ಮೆರಿಟ್ ಪ್ರಕಾರ ಹಾಂ ಇಲ್ಲದಾರ ನಮ್ಮ ಶಿವರಾಜ್ ಸಣ್ಮನಿ ಸರ್. ಈ PDF ಫೈಲ್ ತಯಾರು ಮಾಡೋದಂಥವ್ರು. ಇವರು ಪಾಪ ಬ್ರಿಲಿಯಂಟ್ ತುಂಬ, ಆದರೆ ಟೈಮ್ ಸಿಗ್ತಾ ಇಲ್ಲ ಇವ್ರಿಗೆ ಕೆಸೆಟ್ ಓದಬೇಕಾದ್ರೆ. ಸಿಕ್ಕಾಪಟ್ಟೆ ಬಿಜಿ ಇವರು ಟೀಚರವ್ರು. ನಾನಂದೆ ಸರ್ ಒಂದು ಸಲ ಬರೀರಿ, ನಿಮ್ಮ ಮುಂದೆ ಏನು ರೀ ಕೆಸೆಟ್ ಎಕ್ಸಾಮು. ಲಾಸ್ಟ್ ಟೈಮ್ ಪಾಪ ಇವರು ಕೂಡ ಕೇವಲ 2 ಕ್ವಶನ್ 4 ಮಾರ್ಕ್ಗಳಿಂದ ಇವ್ರ ರಿಸಲ್ಟ್ ಹೋಸಲ ಕೆಸೆಟ್ ಆಗಿರಲಿಲ್ಲ. ಈ ಸಲ ನೋಡಿರಿ ಇಡೀ ಸ್ಟೇಟಿಗೆ 93 ರ್ಯಾಂಕನ್ನು ಪಡೆದಿದ್ದಾರೆ. ಓಕೆ, ಇವ್ರಿಗೆ ನೀವು ಮೆಸೇಜ್ ಮಾಡಿ ಧನ್ಯವಾದ ಹೇಳ್ರಿ ನಮ್ಮ ಶಿವರಾಜ್ ಸರ್ ಅವರಿಗೆ. ಅವ್ರ ನಂಬರ್ ಹೇಳ್ತೀನಿ ನೋಡಿರಿ, ಶಿವರಾಜ್ ಸರ್ ಅವ್ರ ನಂಬರ್. ಅವ್ರ ನಂಬರ್ ಇದು ಆಯ್ತು ನೋಡಿರಿ, ಪ್ರೊಫೆಸರ್ ಶಿವರಾಜ್ ಪಾಟೀಲ್. ಇವ್ರಿಗೆ ಸಣ್ಮನಿನೂ ಅಂತೀವಿ ಮತ್ತು ಪಾಟೀಲ್ ಸರ್ ಅಂತ ಹೇಳ್ತೀವಿ. ಇದು ಅವ್ರ ನಂಬರ್. ಓಕೆ, ಅವ್ರಿಗೆ ಮೆಸೇಜ್ ಮಾಡಿರಿ. ಪಾಪ ಹೇಳಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ರಿ. ಒಳ್ಳೆಯವರು ಅದಾರ ಅವರು. ಅವ್ರು ಇವತ್ತು ಏನು ಹೇಳ್ಯಾರ ನನಗೆ, ಸರ್ ಸಂಜೆ ತನಕ ಕಟ್ ಆಫ್ ಲಿಸ್ಟ್ ನಾನು ನಿಮಗೆ ಹೇಳ್ತೀನಿ ರೀ, ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಅದನ್ನು ಪಬ್ಲಿಷ್ ಮಾಡಿಬಿಡ್ರಿ ಸರ್. ಇಂಗ್ಲೀಷ್ ಸಬ್ಜೆಕ್ಟ್ದು ಎಲ್ಲಿಗೆ ನಿಂದಿರ್ತೈತೆ ಅನ್ನೋದು ನಾನು ಹೇಳ್ತೀನಿ ಅಂತ ಹೇಳ್ಯಾರ ಅವರು. ಅವ್ರು ಬಿಟ್ಟಾಗ ನಾನು ಇದನ್ನು ಇದು ಮಾಡಿಕೊಡ್ತೀನಿ ಅಂತ ನಿಮಗೆ. ಓಕೆ, ಇವರು ನಮ್ಮ ಶಿವರಾಜ್ ಸರ್ ಅವ್ರ ಮೇಡಮ್ ಅವರು ಇದಕ್ಕೆ ಹೋಗಿದ್ರು ಅಲ್ಲಿ, ಎಲ್ಲಿ ತಾಜ್ ಮಹಲ್. ಓಕೆ, ಅವ್ರ ನಂಬರ್ ಐತೆ ನೋಡಿರಿ. ಓಕೆ, ಇವತ್ತೇನು ಹೇಳ್ಯಾರ ಅವ್ರು ಸರ್ ಗೊತ್ತದ ರೀ, ಇವತ್ತು ಸಾಯಂಕಾಲ ವೇಳೆಗೆ ನಮ್ಮ ಚಾನಲಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಘೋಷಣೆ ಮಾಡುತ್ತೇನೆ ಎಂದು ತಿಳಿಸಿ ಸರ್ ಅಂತೆ. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನಾನಂದೆ ಬ್ಯಾಡ್ರಿ ಸರ, ಇದೆಲ್ಲರೂ ಪೊಲೀಸ್ ಸ್ಟೇಷನ್ ಹಾಕಿದ್ರೆ ಅಂದ್ರೆ ಹೆಂಗೆ ಹೇಳ್ತಂದ್ರೆ ಅವ್ರು ಬಿಟ್ಟಿದ್ದೆಲ್ಲ ಲಿಸ್ಟ್. ಓಕೆ, ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂತು ರೀ 93. ಶಿವಾನಿ ಪಾಂಡೆ 94, ನಿಧಿ 95, ವೆಂಕಟೇಶ್ವರ 96, ನಮ್ಮ ಫ್ರೆಂಡ್ ಕೀರ್ತನಾ 97, ಮತ್ತು ರೇಷ್ಮಾ 98, ಅಲಯ ಸೋಂತಿ 99, ಸೌದಾಮಿನಿ 100, ಅಂಕಿತಾ 101. ಕಲಾವತಿ 104, 5, 6, 7 ಸೌಜನ್ಯ, ಮಂಜುನಾಥ್ ನೋಡ್ಕೊತವ್ರಿ. ಅರ್ಥ ಆಗ್ಲತ್ತದ ರೀ. ಎಲ್ಲ ಟಾಪ್ 200 ತಾನೆ ಇದ್ದವ್ರು ಎಲ್ಲರೂ ಪಾಸ್ ಆಯ್ತಾರಪ್ಪ. ಟಾಪ್ 200 100% ನೀವೆಲ್ಲ ಪಾಸ್. 200ನಿಂದ 400 ತನಕ ಇರುವಂಥ ಲಿಸ್ಟು ನೀವೆಲ್ಲರೂ ನಿಮ್ಮ ಕ್ಯಾಟಗರಿದೊಳಗೆ ನೀವು ಪರೀಕ್ಷೆ ಪಾಸ್ ಆಗ್ತೀರಿ, ನೆನ್ಪಿಡ್ರಿ. ಇಷ್ಟಂತೂ ಗ್ಯಾರಂಟಿ. ಇದರೊಳಗೆ ಭಾಳಷ್ಟು ನನಗೆ ಅಗ್ಗದ ಪರಿಚಯ ಇರುವಂಥ ನನ್ನ ಆತ್ಮೀಯ ವಿದ್ಯಾರ್ಥಿ ಬಳಗ ಐತಿ. ನನ್ನೆಲ್ಲ ಗೆಳೆಯರು ಅದಾರ, ನಮ್ಮ ಫ್ರೆಂಡ್ಸ್ ಅದಾರ, ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅದಾರ ಎಲ್ಲರೂ. ಓಕೆ, ನೋಡಿರಿ ಎಷ್ಟು ಜನ ಅದಾರ. ಸರ್ ಶಿವರಾಜ್ ಸರ್ ನೀವು ಮಾಡಿದ PDF ಫೈಲ್ ತುಂಬ ಅದ್ಭುತವಾಗಿದೆ ನೋಡಿ ಸರ್. ಓಕೆ, ಅವ್ರು ಏನು ಹೇಳ್ಯಾರಿ, ಬೇರೆ ಸಬ್ಜೆಕ್ಟ್ ಕೂಡ ನಾನು ಮಾಡಿಕೊಡ್ತೀನಿ ಸಾರ್ ಸಂಜೆವರೆಗೆ ನಾನಂದೆ ಸರ್ ಫಸ್ಟ್ ಇಂಗ್ಲೀಷ್ ಮಾಡಿಬಿಡಿ ಸಾಕು, ಆಮೇಲೆ ಉಳಿದಿದ್ದ ಸಬ್ಜೆಕ್ಟ್ ಕೂಡ ಮಾಡಿ. ಓಕೆ, ನೋಡಿರಿ ಇಂಗ್ಲೀಷ್ ನಿಮ್ಮ ನಂಬರ್ ಎಲ್ಲ ನಿಮ್ಮ ಹೆಸರು ನಿಮ್ಮ ನಂಬರ್ ನೋಡಿರಿ ಎಷ್ಟನೇ ರ್ಯಾಂಕ್ ಐತೆ ನೋಡ್ಕೋಬೇಕು ನೀವು. ಓಕೆ, 500 ರ್ಯಾಂಕ್ದೊಳಗರೆ ಅಟ್ಲೀಸ್ಟ್ ಕೊನೆ ಹಂತದ 500 ಸರ ಹೆಂಗೆ ರೀ ನೋಡಿರಿ. ವೆರಿ ನೈಸ್. ಓಕೆ, ಆ್ಯಕ್ಚುಲಿ ಐ ಆಮ್ ನಾಟ್ ಎಕ್ಸ್ಪರ್ಟ್ ಇನ್
ಹ್ಯಾಂಡಲಿಂಗ್ ಆಲ್ ದೀಸ್ ಥಿಂಗ್ಸ್ ಥ್ರೂ ಯೂಟ್ಯೂಬ್ ಚಾನಲ್. ಬಟ್ ಎನಿ ಹೋ ಐ ಯೂಸ್ಡ್ ಮೈ ಇಂಡಿಯನ್ ಲಾಜಿಕ್. ಕಂಪ್ಯೂಟರ್ದೊಳಗೆ PDF ಫೈಲ್ ಓಪನ್ ಮಾಡಿ ಐ ಆಮ್ ಶೋಯಿಂಗ್ ಯು. ಇವರೆಲ್ಲರ ಹೆಸರು ಬೋರ್ಡ್ ಮೇಲೆ ಬರೋದು, ಇವ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಮಾಹಿತಿ ಹೇಳೋದ್ರೊಳಗೆ ಕೆಸೆಟ್ ರಿಸಲ್ಟ್ ಬರ್ತೈತಿ. 15 ದಿವಸ ಬೇಕು ಬೋರ್ಡ್ ಮೇಲೆ ಬರೋದು. ಓಕೆ, ನೋಡ್ರಿ ಎಲ್ಲರು ಗ್ರೇಟ್. ಅರ್ಥ ಆಗ್ಲತ್ತದಲ್ರಿ? ಏನಿಲ್ಲ ರೀ, ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಮ್ರಿ, ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿರಿ ಸರ್. ದೊಡ್ಡದು ಮಾಡಿದಂದ್ರೆ ಏನು ಮಾಡಬೇಕು? ಈ ಕಡೆ ರ್ಯಾಂಕ್. ಓಕೆ, ಎಷ್ಟನೇ ರ್ಯಾಂಕ್ ಅದು ನೋಡಿರಿ. ನಿಮ್ಮ ರ್ಯಾಂಕ್ ಇದೆಲ್ಲ ಬೇಡಪ್ಪ, ಎಲ್ಲರ ಹೆಸರು ನಂಬರ್ ಎಲ್ಲನೇ ಬರಲಿ. ಓಕೆ, ಒನ್ 112 ಪೇಜ್ ಅದಾವೆ ರೀ. ಓಕೆ, ನೋಡ್ಕೊತವ್ರಿ. ನೀವೇನು ಮಾಡಿರಿ, ಯೂಟ್ಯೂಬ್ ಚಾನಲ್ ನೋಡುವಾಗ ನಿಮ್ಮ ನಂಬರ್ ಎಲ್ಲಿ ಬರ್ತೈತಿ ಅಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡ್ಬಿಡಿ. ಓಕೆ, ಗೊತ್ತಾಗ್ತದೆ ನೀವು ಎಷ್ಟನೇ ರ್ಯಾಂಕ್ದೊಳಗಿದ್ದೀರಿ ನಾವು. ಇದೆಲ್ಲ ರ್ಯಾಂಕ್. ಈ ಲೈನ್ ಇದು ರ್ಯಾಂಕ್ ಐತೆ ನೋಡ್ರಿ. ಇದು ಈ ಲೈನ್, ದಿಸ್ ಲೈನ್, ಇದೆಲ್ಲ ರ್ಯಾಂಕ್ ಲೈನ್, ರ್ಯಾಂಕ್. ಓಕೆ, ಖುಷಿಯಾಗಿದೆ ಕೋಯಿ ರಿಸಲ್ಟು. ಆದ್ರೂ ಕೇಳಿದ್ರು ತುಂಬ ಟೆನ್ಷನ್ ಕೊಟ್ಬಿಟ್ರಪ್ಪ. ಸ್ವಲ್ಪ ಕಟ್ ಆಫ್ ಲಿಸ್ಟ್ ಬಿಟ್ಟಿದ್ರಂದ್ರೆ ಕರೆಕ್ಟ್ ಆಗ್ತೈತಲ್ಲ ರೀ. ನಮ್ಗಿಂತ ಹೆಚ್ಚು ಮೊದಲು ಕಟ್ ಆಫ್ ನೋಡಿದ್ದು ನಮ್ಗೆ ಎಷ್ಟು ಮಾರ್ಕ್ಸ್ ಬಿದ್ದೈತೆ ನೋಡ್ತಿದ್ದೆವು. ಇವ್ರು ದೇವರಾಜ್, ಇವ್ರು ನಮ್ಮ ಫ್ರೆಂಡ್ ಅದರ ದೇವರಾಜ್ ಭಾಳ ಜನ ಅದಾರ ರೀ. ಮತ್ತು ಯಾರು ಯಾವ್ದಾರ ಅದ್ರ ನಂಗಾರ ಹೆಂಗೆ ಗೊತ್ತಾಗದ್ರ ಪಾಪ. ದೇವರಾಜ್ ಒಬ್ಬರು ಬೀದರ್ದವ್ರು ಅದಾರ ರೀ, ಭಾಳ ಒಳ್ಳೆ ಮತ್ತು ಸಾತ್ವಿಕ ಮನುಷ್ಯ ಅವರು. ಎಲ್ಲರ ಹೆಸರು ಎಲ್ಲ ಹೇಳ್ಕೊತ ಕೊಡೋದ್ರಿ ಪಾಪ. ನೋಡ್ರಿ ಇದೆಲ್ಲ ರ್ಯಾಂಕ್. ಓಕೆ, ನೀವೇನು ಮಾಡಿರಿ, ಜಸ್ಟ್ ನನಗೊಂದು ಮೆಸೇಜ್ ಮಾಡಿರಿ. ಓಕೆ, ನಾನು ನಿಮ್ಗೆ ಸಂಜೆಗೆ ಕಳಿಸ್ತೀನಿ ಅಂತ PDF ಫೈಲ್. ಸಂಜೆಗೆ ಅದಕ್ಕೆ ರೀ ಸರ್, ಹೀಗೆ ಕಳಿಸ್ಬಿಡ್ರಿ, ಮೆಸೇಜ್ ಮಾಡಿರಿ, ಕಳಿಸ್ಕೊಡ್ತೀನಿ ಅಂತ. ಓಕೆ, ರ್ಯಾಂಕ್. ಸರ 2000 ಮ್ಯಾಲೆ ಇದ್ದವ್ರದ್ದು ಆಗ್ತದೇನು ರೀ ಸರ? ಹೇಳೋಕೆ ಬರೋಂಗಿಲ್ಲಪ್ಪ. ನೀವು ಯಾವ ಕ್ಯಾಟಗರಿ ಇದ್ರಿ ಆ ಕ್ಯಾಟಗರಿ ಪ್ರಕಾರ ಕಟ್ ಆಫ್ ನಿಲ್ಬಹುದಲ್ಲ. ಮಿನಿಮಮ್ ನೋಡಿರಿ 100. ಕ್ಯಾಟಗರಿ ಇದ್ದವರು 105, ಮಿನಿಮಮ್ 105 ಮಾರ್ಕ್ಸಲ್ಲೇ ಬಂದಿರಬೇಕು. 120 GM ಜನರಲ್ ಮೆರಿಟ್ ವಿದ್ಯಾರ್ಥಿಗಳು. ಓಕೆ, ಹೋಪ್ಸ್ ರಿಸಲ್ಟ್ ಬರೋವರೆಗೆ ಕಾಯಬೇಕು. ಓಕೆ, ಆಗ್ತೈತಿ ಆಗಂಗಿಲ್ಲ ಅನ್ನೋದು ನಾನು ಹೇಳಂಗಿಲ್ಲ. ಹೇಳ್ತಿದ್ದೆ ಬಟ್ ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ಹೇಳೇ ಬಿಡ್ತೀನಿ. ಏನು ಗೊತ್ತೈತ್ರಿ, ಫಸ್ಟ್ ರ್ಯಾಂಕ್ ಇದ್ದವರೆಲ್ಲ ಪಾಸ್ ಆಗ್ಯಾರ. 100 ಮತ್ತು 200 ಈ ನಂಬರ್ದಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆ ಪಾಸ್. 200, 300 to 500 ಕ್ಯಾಟಗರಿಯಲ್ಲಿ ಪಾಸ್. ಒಂದು ನಿಮಿಷಮ್ಮ, ಒಂದು ವಿಡಿಯೋ ಮಾಡೋದನ್ನ ದಮ್ ವಿಡಿಯೋ ಮಾಡೋದು. ಹಂಗೆ ಮಾತಾಡೋದಿಲ್ಲ. ಅವನಿದ್ದಮ್ಮ, ಅವನು ಸ್ವಲ್ಪ ಅವನು ಸ್ವಲ್ಪ ನಾಲ್ಕಾಗ್ಯಾನವ. ಅವನಿಗೆ ಹತ್ತಿ ಬೇಕೇ. ಅವ್ನು ಸ್ವಲ್ಪ ದಮ್ ನಾ ವಿಡಿಯೋ ಮಾಡಾಕತ್ತೀನಿ. ಕತ್ತಿ ಅದ ನಾವು ಕತ್ತಿ.
ಮಾತಾಡ್ಬೇಡ ಓ ಸಮರ್ಥ, ಮಾತಾಡ್ಬೇಡಪ್ಪಿ, ಲತ್ತಿ ಬೀಳ್ತಾವ. ಈಗ ನಾ ಹೇಳ್ತಾನೆ ನಾನು ಇದ್ದಮ್ಮ ಸಾವ್ಕಾಸ, ಸಾವ್ಕಾಸ, ಹಾಂ ಸಾವ್ಕಾಸ ಸ್ಕ್ರೋಲ್ ಮಾಡು, ಹಾಂ ಮಾಡು ಸಾವ್ಕಾಸ. ಬೆಸ್ಟ್, ವೆರಿ ಗುಡ್, ವೆರಿ ಗುಡ್. ಸಾವ್ಕಾಸ ಮಾಡು. ಹಾಂ ಒಂದು ನಿಮಿಷದ, ಹಾಂ ಒಂದೇ ನಿಮಿಷ. ಸಾವ್ಕಾಸ ಸಾವ್ಕಾಸ ಲಿಸ್ಟ್ ಕಾಣಿಸ್ಬೇಕು ಹಂಗೆ ಸಾವ್ಕಾಸ. ಮಾಡು ಸಾವ್ಕಾಸ, ಸಾವ್ಕಾಸ. ಬಿಡು ಸಾವ್ಕಾಸ, ಸಾವ್ಕಾಸ. ಅವರೆಲ್ಲರೂ ಅವ್ರವ್ರ ಹೆಸರು ನೋಡ್ತಾರಮ್ಮ. ಪರೀಕ್ಷೆ ಪಾಸ್ ಯಾರ್ಯಾರು ಆಗ್ತಾರೆ ನಾವು ಗೊತ್ತಾಗ್ತದೆ. ಹಾಂ ಪಾಸ್ ಆಗ್ತಾರಲ್ಲ ಅವರು ಭಾರತೀಯವಂತಿ ಮೇಡಮ್ಮ. ಇದು ಯಾರ ಹೆಸರು? ಶಾಂತಾಬಾಯಿ. ಹಾಂ ಓಕೆ. ನಿಮ್ಮ ಹೆಸರನ್ನು ಹೋದಲ್ಲ ಅಮ್ಮ. ಸಾವ್ಕಾಸ 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 ಸ್ಕ್ರೋಲ್ ಮಾಡಿ ಸಾವ್ಕಾಸ. ಹಾಂ ತೆಗಿ ಸಾವ್ಕಾಸ ಸಾವ್ಕಾಸ ಸಾವ್ಕಾಸ. ಸಾವ್ಕಾಸ ಅವ್ರ ಹೆಸರು ಕಾಣಿಸ್ಬೇಕಪ್ಪ ಸಾವ್ಕಾಸ. ಓಕೆ ಗೋ. ಸ್ಕ್ರೋಲ್ ಮಾಡು. ಎಸ್. ಕೈ ನೋಸ್ಲೋತಾವಮ್ಮ, ನಾನು ಫುಲ್ ಕೈ ನೋಸ್ಲೋತಾವ. ನನಗೊಂದು ಗ್ಲಾಸ್ ನೀರು ತೊಗೊಂಡು ಎರಡು ಭಾಳ ಆಗೈತೆ. ಸಾವ್ಕಾಸ 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 ಸಾವ್ಕಾಸ. ಸಾವ್ಕಾಸ ಸಾವ್ಕಾಸ ಮಾಡು. 4700. ಹಾಂ 105 ಮೇಲ್ಗಡೆ ಇದ್ದರು ಕ್ಯಾಟಗರಿ ಸ್ಟೂಡೆಂಟ್, ನೀವು ಹೋಪ್ಸ್ ಇಟ್ಕೋಬೇಕು ಅಲ್ಲಿ ತನಕ. ಜನರಲ್ GM ವಿದ್ಯಾರ್ಥಿಗಳು 120 ಮೇಲ್ಗಡೆ ಇದ್ದರೆ ಹೋಪ್ಸ್ ಇಟ್ಕೋಬೇಕು. GM 120ಕ್ಕಿಂತ ಕಡಿಮೆ ಇದ್ರೆ ಅಂದ್ರೆ ನಿಮ್ದು ರಿಸಲ್ಟ್ ಆಗಂಗಿಲ್ಲ. 105ಕ್ಕಿಂತ ಕಡಿಮೆ ಕ್ಯಾಟಗರಿ ಸ್ಟೂಡೆಂಟ್ಸ್ ಇದ್ದವರು ನಿಮ್ಮದು ಕೆಲಸ ಆಗಂಗಿಲ್ಲ. ಈ ಬಾರಿ ಆಗಂಗಿಲ್ಲ ಅಂಥೇಳಿ ಸುಮ್ಮ ಕೂಡಬೇಡ್ದು. ನೆಕ್ಸ್ಟ್ ಟೈಮ್ ಎಕ್ದಮ್ ಟಾಪ್ ಲಿಸ್ಟ್ದೊಳಗೆ ಬರಬೇಕು. ನೋಡಿರಲಿಲ್ಲ ನಮ್ಮ ಭಾರತೀಯವಂತಿ ಮೇಡಮ್ ಅವರು ಇಡೀ ಸ್ಟೇಟಿಗೆ ರ್ಯಾಂಕ್ ಬಂದುಬಿಟ್ರಿ ಇವಾಗ ಮೇಡಮ್ ಅವರು. ಮತ್ತು ನಮ್ಮ 3 ನಂಬರ್ ಶ್ರೀದೇವಿ ಮೇಡಮ್ ಅವರು, ಶ್ರೀದೇವಿ ಮೇಡಮ್ ಅವರು ಎಷ್ಟು ಇಡೀ ಸ್ಟೇಟಿಗೆ 3rd ರ್ಯಾಂಕ್ ಬಂದುಬಿಟ್ರೆ ಅವರು. ದಮ್ಮ ಒಂದು ಸೆಕೆಂಡ್, ಒಂದು ಮಿನಿಟ್ ದಮ್ಮಮ್ಮ. ಸಾವ್ಕಾಸ ಸಾವ್ಕಾಸ ತೆಗೆ, ಸಾವ್ಕಾಸ ಸಾವ್ಕಾಸ ಸಾವ್ಕಾಸ. ಹಾಂ 1 ಮಿನಿಟ್ ಸಾವ್ಕಾಸ. ದಮ್ ಬೇಡ ಒಂದು ಆಯ್ತು ಮುಗೀತು. ಒಂದೇ ಮಿನಿಟ್ ಮುಗೀತದೆ. ಒಂದೇ ನಿಮಿಷ 1 ಸೆಕೆಂಡ್. ಸಮರ್ಥ ಒಂದು ಸ್ವಲ್ಪ ಶಾಂತ ಕೊಡಪ್ಪ. ಹಾಂ ಓಕೆ ಗುಡ್. ಓಕೆ ಈಗ ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಲಿಸ್ಟ್ ಐತ್ರಿ. ಈ ಲಿಸ್ಟ್ದೊಳಗೆ ಆಗಂಗಿಲ್ಲ ಅಂತೇಳಿ ಕೂಡಬೇಡ್ರಿ, ಪ್ರಯತ್ನ ಮಾಡಲೇಬೇಕು. ಇವ್ರು ನಮ್ಮ ಶ್ರೀದೇವಿ ಮೇಡಮ್ ಅವರು ಇಡೀ ಸ್ಟೇಟಿಗೆ 3rd ರ್ಯಾಂಕ್ ಬಂದುಬಿಟ್ರೆ ನೋಡಿರಿ. ನಮ್ಮ ಹುಬ್ಳಿ ಮೇಡಮ್ ಅವರು. ಇವರು ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ನು ಕೂಡ ಬರ್ದಾರೆ ರೀ. ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ದೊಳಗೂ 208 ಮಾರ್ಕ್ಸ್ ತೊಗೊಂಡ್ರು ಅವರು. ಇಲ್ಲಿ ಕರ್ನಾಟಕದೊಳಗೆ 206 3rd ರ್ಯಾಂಕ್. ಮತ್ತು ನೋಡಮ್ಮ, ಪ್ರಯತ್ನ ಮಾಡಿದ್ರೆ ಅಂದರೆ ಗ್ಯಾರಂಟಿ ರಿಸಲ್ಟ್ ರಿಸಲ್ಟ್ ಬಂದೇ ಬರ್ತೈತಿ. ಆದ್ರೆ ಮಾಡೋರು ಯಾರು? ಎಸ್, ಮಾಡೋರು ನೀವು. ಇವ್ರು ನಮ್ಮ ಶ್ರೀದೇವಿ ಮೇಡಮ್ ಅವರು. ಇವ್ರು ನಮಗೆ ಪರಿಚಯ ಅದಾರೆ ಮೇಡಮ. ಧಾರವಾಡ ಕಟ್ಟಿ ಒಳಗೆ ಇವರು ನಮ್ಮ ಮೇಡಮ್ ಅದಾರ ರೀ. ಅವ್ರು ಏನು ಮೆಸೇಜ್ ಮಾಡ್ರಿ, ಗುಡ್ ಈವ್ನಿಂಗ್ ಸರ್, ಐ ಆಮ್ ಫ್ರಮ್ ಕರ್ನಾಟಕ, ಥ್ಯಾಂಕ್ ಯು ಫಾರ್ ಇನ್ಫಾರ್ಮೇಷನ್. ಓಕೆ, ಅವ್ರು ಎಷ್ಟು ಚಂದ ಮಾಡ್ಯಾರ ಹಾಕ್ಯಾರ ನೋಡಮ್ಮ ವಿಡಿಯೋ. ದಮ್ ಕೈಂಡ್ಲಿ ಸೆಂಡ್ ದ ಕ್ವಶನ್ ಪೇಪರ್ ಆಫ್ ಅಂದ್ರೆ ಓಕೆ ಸೆಂಡ್ ಮಾಡೀನಿ ರೀ ಮೇಡಮ್ ಅವ್ರಿಗೂ. ನೋಡಿರಿ ಏನು ಮಾಡ್ಯಾರ ನೋಡ್ರಿ. ಈಗ ಹುಬ್ಳಿದವ್ರು ಮೇಡಮ್ ಅದಾರ ನಮ್ಮ ಶ್ರೀದೇವಿ ಮೇಡಮ್ ಅವರು. ಅವ್ರಿಗೆ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಬರ್ದಾರ ಅವರು, 202 ಮಾರ್ಕ್ಸ್. ಈಗ ಕೆ ಸೆಟ್ದೊಳಗೆ ನೋಡಿರಿ ಶ್ರೀದೇವಿ ಮೇಡಮ್ ಅವರು ಇಡೀ ರಾಜ್ಯಕ್ಕೆ 3rd ರ್ಯಾಂಕ್ 206 ಇಲ್ಲ
206 ಅದಾವ ನೋಡಿ ಮಾರ್ಕ್. ಐತೇನಿಲ್ಲೋ ಈಗ 200 ಮಹಾರಾಷ್ಟ್ರದು 202 ತೊಗೊಂಡ್ರೆ ಇದಕ್ಕಂತಾರೆ ಗ್ರೇಟ್ ಥಿಂಗ್ಸ್. ಓಕೆ, ಅವ್ರು ಮೇಡಮ್ ಅವರು ಕೂಡ ನಮ್ಗೆ ಲಿಸ್ಟ್ ಕಳ್ಸಂತಂದಿದ್ರು, ಮೇಡಮ್ ಕಳ್ಸೀನಿ. ಇದು ನೋಡಿರಿ, ಅಕಾರ್ಡಿಂಗ್ ಟು ದಿಸ್ ಐ ಆಮ್ ದ ಥರ್ಡ್ ಟಾಪರ್ ಇನ್ GM ಕ್ಯಾಟಗರಿ. ಗ್ರೇಟ್ ಮೇಡಮ್. ಓಕೆ, ನಮ್ಮ ಮೇಡಮ್ ಅವರು ಶ್ರೀದೇವಿ ಮೇಡಮ್ ಅವರು. ಸೊ ಈಗ ಸಾಕಷ್ಟು ವಿದ್ಯಾರ್ಥಿ ಮಿತ್ರರು ತಮ್ಮ ಸಾಧನೆಯನ್ನು ಮಾಡಿ ತೋರಿಸಿದ್ದಾರೆ. ಓಕೆ, ಛಲ ಬಿಡದ ಪ್ರಯತ್ನ ಮಾಡಬೇಕು. ರಿಸಲ್ಟ್ ಬಂದು ಈ ಟಾಪ್ ಲಿಸ್ಟಲ್ಲಿ ಹೆಸರು ಬರಬೇಕಾದ್ರೆ ನೀವು ಪ್ರಯತ್ನ ಮಾಡಲೇಬೇಕು. ಏಣಿ ಸುಮ್ಮನೆ ಒಂದೇ ದಿವಸ ಏರೋದಾಗಂಗಿಲ್ಲ, ಅದಕ್ಕೆ ಹಗಲಿರುಳು ಪ್ರಯತ್ನ ಮಾಡಲೇಬೇಕು. ನಮ್ಮ ಭಾರತಿ ಮೇಡಮ್ ಅವರು ಕೇಸೆಟ್ ಹೋದ ವರ್ಷ ಅಳ್ತಾಯಿದ್ರು ಫೋನ್ ಹಚ್ಚಿ. ಈ ಸಲ ಸಿಕ್ಕಾಪಟ್ಟೆ ನಗ್ತಾ ಇದ್ದಾರೆ. ದುಃಖ ಸಂತೋಷ ಇದು ಜೀವನದ 2 ಗಾಲಿಗಳು, ಇವು ಎರಡೂ ಕೂಡ ಬರ್ತಾ ಇರ್ತಾವೆ ರೀ. ಶಿವರಾಜ್ ಸರ್ ಅವರು 2 ಬಾರಿ ಕೇಸೆಟ್ ಆಗಿರಲಿಲ್ಲ, ಈ 3ನೇ ಬಾರಿ ಅವರು ಗ್ಯಾರಂಟಿ ರ್ಯಾಂಕ್ದೊಳಗೆ ಬಂದುಬಿಡ್ತಾರೆ. ಸೊ ಈ ರೀತಿ ಪ್ರಯತ್ನ ಮಾಡಿದರೆ ಫಲ ಸಿಕ್ಕೇ ಸಿಗುತ್ತಾ ಅನ್ನುವ ನಂಬಿಕೆ ಇಟ್ಟುಕೊಂಡು ವರ್ಕ್ ಸಿನ್ಸಿಯರ್ಲಿ, ವರ್ಕ್ ಟು ದಿ ಪಾಯಿಂಟ್, ಬಿ ಸ್ಮಾರ್ಟ್ ಪರ್ಸನ್. ಸಿಕ್ಕಾಪಟ್ಟಿಯಾಗಿ ಸ್ಟಡಿ ಮಾಡಿರಿ, ಬಟ್ ಸ್ಮಾರ್ಟಾಗಿ ಅದನ್ನು ನೆನಪನ್ನ ಇಟ್ಕೊಂಡು ರಿಸಲ್ಟನ್ನು ಮಾಡಿರಿ. ಆಲ್ ದಿ ಬೆಸ್ಟ್. ಒನ್ಸ್ ಅಗೇನ್ ಕಾಂಗ್ರ್ಯಾಚುಲೇಷನ್ ಟು ಆಲ್ ದೋಸ್ ಹೂ ಕ್ವಾಲಿಫೈಡ್ ಇನ್ ದಿಸ್ KSET ಎಕ್ಸಾಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.